ಸ್ನೇಹಿತರೆ, ಈಗಿನ ಪರಿಸ್ಥಿತಿಯಲ್ಲಿ LPG ಗ್ಯಾಸ್ ಸಿಗ್ತಾ ಇಲ್ಲ. ಹೋಟೆಲ್ಗಳಲ್ಲಿ ಕಟ್ಟಿಗೆ ಒಲೆಯಲ್ಲಿ ಆಹಾರನ ತಯಾರಿಸ್ತಾ ಇದ್ದಾರೆ. ಇನ್ನೊಂದಷ್ಟು ಜನ ಇಂಡಕ್ಷನ್ ಸ್ಟವ್ ನ ಖರೀದಿ ಮಾಡೋದಕ್ಕೆ ಮುಗಿಬೀಳ್ತಾ ಇದ್ದಾರೆ. ಒಂದು ಪ್ರಶ್ನೆ ಬರುತ್ತೆ, ಸರಿ ನಾವು ಇಂಡಕ್ಷನ್ ಸ್ಟವ್ನೇ ಬೈ ಮಾಡ್ತೀವಿ ಅಂತಂದ್ರೆ ಯಾವ ಒಂದು ಬೆಸ್ಟ್ ಇಂಡಕ್ಷನ್ ಸ್ಟವ್ ನ ಬೈ ಮಾಡೋದು? ಎಲ್ಲ ಪ್ರೈಸ್ ಏರಿಕೆ ಆಗ್ತಾ ಇದೆ. ಎಕ್ಸ್ಟ್ರಾ ಫೀಚರ್ಸ್ ಇರುವಂತ ಇಂಡಕ್ಷನ್ ಸ್ಟವ್ ಯಾವುದು? ಸೊ ಬಜೆಟ್ ಫ್ರೆಂಡ್ಲಿ ಆಗಿರ್ಬೋದು, ಹೈ ಎಂಡ್ ಆಗಿರ್ಬೋದು, ಡೈಲಿ ಯೂಸ್ಗೆ ಆಗಿರ್ಬೋದು, ಯಾವ ಇಂಡಕ್ಷನ್ ಸ್ಟವ್ ನ ಬೈ ಮಾಡಿದ್ರೆ ಬೆಸ್ಟ್? ಸೊ ಇವೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಈ ವಿಡಿಯೋ ನಿಮಗೆ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗುತ್ತೆ, ನಿಮ್ಮ ಹಣವನ್ನ ಉಳಿಸುತ್ತೆ, ಜೊತೆಗೆ ನಿಮಗೆ ಸೇಫ್ ಕೂಡ ಆಗಿರುತ್ತೆ. ಸೊ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಇವತ್ತು ನಾವು ಪ್ರತಿಯೊಬ್ಬರ ಮನೆಯಲ್ಲೂ ತುಂಬಾ ಮುಖ್ಯವಾಗಿರುವಂತ ಒಂದು ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಅದೇನಪ್ಪಾ ಅಂತಂದ್ರೆ ಇಂಡಕ್ಷನ್ ಸ್ಟವ್ ವರ್ಸಸ್ LPG ಗ್ಯಾಸ್. ಇದೀಗ ಜಗತ್ತಲ್ಲಿ ನಡೀತಾ ಇರುವಂತಹ ಸಮಸ್ಯೆ ಆಗಿರ್ಬೋದು, ಸಪ್ಲೈ ಚೈನ್ ಆಗಿರ್ಬೋದು, ಎಲ್ಲೇ ನೋಡಿದ್ರೂ ಕೂಡ ಸಿಲಿಂಡರ್ ಸಿಗ್ತಾ ಇಲ್ಲ, ಅಥವಾ ಪ್ರೈಸ್ ಜಾಸ್ತಿ ಆಗಿದೆ, LPG ಸಿಲಿಂಡರ್ ಕೊರತೆ ಆಗಿರ್ಬೋದು, ಅಥವಾ ಎಲ್ಲವನ್ನ ನಾವು ನೋಡ್ತಾ ಇದ್ದೀವಿ. ಸೊ ಇದರಿಂದ ಹಲವಾರು ಜನ ಈಗ ಇಂಡಕ್ಷನ್ ಸ್ಟವ್ ಕಡೆಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಅದು ನಿಜವಾಗಿಯೂ ಕೂಡ ಸರಿಯಾದ ನಿರ್ಧಾರನ ಅನ್ನುವಂತ ಒಂದು ಪ್ರಶ್ನೆ ಬರುತ್ತೆ. ಸೊ ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಕಟ್ ಆದಂತ ಪ್ರಾಕ್ಟಿಕಲ್ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ. ಸೊ ಯಾವುದು ನಿಮಗೆ ಒಂದೊಳ್ಳೆ ಆಯ್ಕೆ ಆಗಿರುತ್ತೆ, ಯಾವುದು ಸೇಫ್ ಆಗಿರುತ್ತೆ, ಯಾವುದು ನಿಮಗೆ ಒಂದು ಆಯ್ಕೆ ಮಾಡ್ಕೊಂಡ್ರೆ ಫ್ಯೂಚರ್ ದೃಷ್ಟಿಯಿಂದ ಒಳ್ಳೇದು ಅಂತ ಅನ್ಸುತ್ತೆ, ಇವೆಲ್ಲದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ಮೊದಲು ಒಂದು ರಿಯಾಲಿಟಿ ಚೆಕ್ ಮಾಡೋಣ ಸ್ನೇಹಿತರೆ. ಸೊ ಗ್ಲೋಬಲ್ ಕ್ರೈಸಿಸ್ ಆದ್ರೆ LPG ಸಪ್ಲೈ ಮೇಲೆ ತುಂಬಾ ದೊಡ್ಡ ಪರಿಣಾಮ ಬೀರುತ್ತೆ. ಅದು ನಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಪ್ರಾಕ್ಟಿಕಲ್ ಆಗಿ ಇಂಪೋರ್ಟ್ ಮೇಲೆ ಡಿಪೆಂಡ್ ಆಗಿರುವಂತಹ ದೇಶಗಳಲ್ಲಿ ಸಮಸ್ಯೆ ಆಗುತ್ತೆ. ಸೊ ಟ್ರಾನ್ಸ್ಪೋರ್ಟ್ ಸಮಸ್ಯೆ ಆಗಿರ್ಬೋದು, ಬೆಲೆ ಏರಿಕೆ ಆಗಿರ್ಬೋದು, ಇದರಿಂದ ಅಫ್ಕೋರ್ಸ್ ಗ್ಯಾಸ್ ಸಿಲಿಂಡರ್ ಸಿಗೋದು ಕಷ್ಟ ಆಗುತ್ತೆ. ಅದೇ ಕಾರಣಕ್ಕೆ ಇತ್ತೀಚೆಗೆ ಹಲವಾರು ಜನ ಇಂಡಕ್ಷನ್ ಸ್ಟವ್ ಕಡೆಗೆ ಹೋಗ್ತಾ ಇದ್ದಾರೆ. ಸೊ ಬಹುಶಃ ನಿಮ್ಮ ಮನೆಗೂ ಕೂಡ ಆಲ್ರೆಡಿ ಇಂಡಕ್ಷನ್ ಸ್ಟವ್ ಬಂದಿರಬಹುದು. ಇಲ್ಲಿ ಇನ್ನೊಂದು ಸಮಸ್ಯೆ ಕೂಡ ಇದೆ. ಇಂಡಕ್ಷನ್ ಸ್ಟವ್ ಡಿಮಾಂಡ್ ಜಾಸ್ತಿ ಆದ್ರಿಂದ ಅದರ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ. ವಿದ್ಯುತ್ ಸಮಸ್ಯೆ ಇರುವಂತಹ ಕಡೆಗಳಲ್ಲಿ ಇದು ಕೆಲಸ ಮಾಡೋದಿಲ್ಲ. ಸೊ ಹಾಗಾಗಿ ತುಂಬಾ ಜನರಿಗೆ ಗೊಂದಲ ಆಗಿದೆ. ಇಂಡಕ್ಷನ್ ಸ್ಟವ್ ನ ಪರ್ಚೇಸ್ ಮಾಡೋದಕ್ಕೆ ಹೋಗ್ಬೇಕು ಅಂತಂದ್ರೆ ಒಂದ್ 2,000 ಇದ್ದಿದ್ದು ಈಗೆಲ್ಲ 3,000, 3,500, 4,000ಕ್ಕೆ ಸಿಗ್ತಾ ಇದೆ. ಸೊ ಏನಪ್ಪಾ ಹಾಗಾದ್ರೆ ನಮ್ಗೆ ಇಂಡಕ್ಷನ್ ಸ್ಟವ್ ತಗೊಳಂಗಿಲ್ವಾ ಅಂತ ನೀವು ಕೇಳಿದ್ರೆ ನಿಮಗೆ ಅದು ಕೂಡ ಹೇಳ್ತಾ ಹೋಗ್ತೀನಿ. ನಿಮ್ಗೆ ಒಂದು ಹೈ ಎಂಡ್ ಅಲ್ಲಿ ಆಗಿರ್ಬೋದು, ಮಿಡ್ ರೇಂಜ್ ಅಲ್ಲಿ ಆಗಿರ್ಬೋದು, ಸೊ ನಿಮ್ಗೆ ಬೇಸಿಕ್ ಆಗಿ ಯಾವೆಲ್ಲ ಒಂದು ಕಡಿಮೆ ಬೆಲೆಗೆ ಯಾವ ಇಂಡಕ್ಷನ್ ಸ್ಟವ್ ಸಿಗುತ್ತೆ ಅನ್ನೋದನ್ನ ಕೂಡ ಇಲ್ಲಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಸೊ ಸ್ನೇಹಿತರೆ, ಈಗ ಮೊದಲನೇದಾಗಿ LPG ಗ್ಯಾಸ್ ಅಡ್ವಾಂಟೇಜ್ ಬಗ್ಗೆ ನಾನು ಮಾತನಾಡ್ತಾ ಹೋಗ್ತೀನಿ. ಸೊ ಇಲ್ಲಿ ನಿಮಗೆ ಮುಖ್ಯವಾಗಿ ಕರೆಂಟ್ ಬೇಡ, ಹೌದಾ? ಸೊ ಕರೆಂಟ್ ಇಲ್ಲ ಅಂತಂದ್ರೂ ಕೂಡ ನಿಮ್ಗೆ ಆರಾಮಾಗಿ ನೀವು ಅಡುಗೆಯನ್ನ ಮಾಡ್ಕೊಳ್ಬಹುದು, ಬೇಗ ಅಡುಗೆ ಮಾಡ್ಬೋದು. ಅಂದ್ರೆ ಹೈ ಹೀಟ್ ಇರೋದ್ರಿಂದ ಬೇಗ ಅಡುಗೆ ಮಾಡ್ಬೋದು, ಎಲ್ಲಾ ತರಹದ ಪಾತ್ರೆಯನ್ನ ಯೂಸ್ ಮಾಡ್ಕೊಳ್ಬಹುದು. ಸೊ ಗ್ರಾಮೀಣ ಪ್ರದೇಶದಲ್ಲಿ, ಹಳ್ಳಿ ಪ್ರದೇಶದಲ್ಲಿ ಇದು ತುಂಬಾ ಬೆಸ್ಟ್ ಸ್ನೇಹಿತರೆ. ಅದೇ ನಿಮ್ಗೆ LPG ಗ್ಯಾಸ್ ಡಿಸ್ಅಡ್ವಾಂಟೇಜ್ ಅಂತ ಬಂದ್ರೆ ಬೆಲೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ, ಸಪ್ಲೈ ಶಾರ್ಟೇಜ್ ಆಗ್ತಾ ಇದೆ, ಅದರ ಜೊತೆಗೆ ನಿಮ್ಗೆ ಸೇಫ್ಟಿ ರಿಸ್ಕ್ ಅಂತ ಕೂಡ ಬರುತ್ತೆ. ಸೊ LPG ಇತ್ತು ಅಂತಂದ್ರೆ ಸೇಫ್ ಆಗಿರ್ಬೇಕು ಅಂತ ಹೇಳ್ತಾರೆ. ಈಗ ಸ್ಟೋರೇಜ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಸಮಸ್ಯೆ ಕೂಡ ಆಗ್ತಾ ಇದೆ. ಅದರ ಜೊತೆಗೆ ಇಂಡಕ್ಷನ್ ಅಡ್ವಾಂಟೇಜ್ ಅಂತ ಬರೋದಾದ್ರೆ ನಿಮಗೆ ಅಂದ್ರೆ ಈಗ LPG ಟೆನ್ಷನ್ ಇರೋದಿಲ್ಲ, ಕಡಿಮೆ ಖರ್ಚಲ್ಲಿ ಸೇಫ್, ಫೈರ್ ರಿಸ್ಕ್ ಕೂಡ ಕಡಿಮೆ ಇರುತ್ತೆ, ಮಾಡರ್ನ್ ಆಗಿ ಈಸಿಯಾಗಿ ಅದನ್ನ ಯೂಸ್ ಮಾಡ್ಕೊಳ್ಬಹುದು. ಅದೇ ಒಂದು ಡಿಸ್ಅಡ್ವಾಂಟೇಜ್ ಅಂತ ಬಂದ್ರೆ ವಿದ್ಯುತ್ ಇಲ್ಲದಿದ್ರೆ ಸಂಪೂರ್ಣ ಇದು ಯೂಸ್ಲೆಸ್ ಆಗಿರುತ್ತೆ. ಸ್ಪೆಷಲ್ ಪಾತ್ರೆ ಬೇಕೇ ಬೇಕು, ಎಲ್ಲ ಪಾತ್ರೆಗಳಲ್ಲಿ ನೀವು ಅಡುಗೆ ಮಾಡೋದಕ್ಕಾಗಲ್ಲ. ಜೊತೆಗೆ ಕರೆಂಟ್ ಬಿಲ್ ಕೂಡ ಹೆಚ್ಚಾಗುತ್ತೆ. ಅಷ್ಟೇ ಅಲ್ಲ, ಹೈ ಪವರ್ ಕನ್ಸಂಪ್ಷನ್ ಆಗೋದ್ರಿಂದ ಇದರಿಂದಲೂ ಕೂಡ ಸಾಕಷ್ಟು ಸಮಸ್ಯೆ ಬರಬಹುದು ಸ್ನೇಹಿತರೆ. ಸೊ ಸ್ನೇಹಿತರೆ, ಈಗ ಕಾಸ್ಟ್, ಖರ್ಚನ್ನ ನಾನು ಕಂಪೇರ್ ಮಾಡಿ ಹೇಳ್ತೀನಿ. ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. LPG ಸಿಲಿಂಡರ್ ಅಂತಂದ್ರೆ ಒಂದು 900ರಿಂದ 1,200 ರೂಪಾಯಿ, ಇದು ನಿಮ್ಮ ಪ್ರದೇಶದ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಒಂದು ಸಿಲಿಂಡರ್ ದಿನ ಅಡುಗೆ ಮಾಡ್ತೀರಿ ಅಂತಂದ್ರೆ 20ರಿಂದ 30 ದಿನ ಬರುತ್ತೆ, ಹೌದಾ? ಸೊ ಇಂಡಕ್ಷನ್ ಸ್ಟವ್ ಆದ್ರೆ ನಿಮ್ಗೆ 2,000ದಿಂದ 5,000 ರೇಂಜ್ ಅಲ್ಲಿ ಸಿಗುತ್ತೆ. ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಸೊ ಎಲೆಕ್ಟ್ರಿಸಿಟಿ ಕಾಸ್ಟ್ ನಿಮ್ಗೆ ತಿಂಗಳ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಹೇಗೆ ಯೂಸ್ ಮಾಡ್ತೀರಾ ಅಂತ. ಸೊ ಹೆಚ್ಚು ಕುಕ್ಕಿಂಗ್ ಮಾಡಿದ್ರೆ ಎಲೆಕ್ಟ್ರಿಸಿಟಿ ಬಿಲ್ ಜಾಸ್ತಿ ಬರುತ್ತೆ, ಕಡಿಮೆ ಕುಕ್ಕಿಂಗ್ ಮಾಡಿದ್ರೆ ಇಂಡಕ್ಷನ್ ನಿಮ್ಗೆ ಚೀಪರ್ ಆಗಿ ಸಿಕ್ಬಿಡುತ್ತೆ ಸ್ನೇಹಿತರೆ. ಬಟ್ ಇಲ್ಲಿ ನೀವು ಯಾವ ತರ ಯೂಸೇಜ್ ಮಾಡ್ತಿರೋ ಅದ್ರ ಮೇಲೆ ಡಿಪೆಂಡ್. ಸರಿ ಮೇಡಮ್, ಈಗ ಆಲ್ರೆಡಿ
ಇಂಡಕ್ಷನ್ ಸ್ಟವ್ನ ನಾವು ಬೈ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಆದರೆ ಯಾವ ಇಂಡಕ್ಷನ್ ಸ್ಟವ್ನ ಬೈ ಮಾಡೋದು, ಸೊ ಫೀಚರ್ಸನ್ನು ಹೇಗೆ ಚೆಕ್ ಮಾಡೋದು, ಸೊ ಅದಕ್ಕೆ ನಾನು ನಿಮಗೆ ಸ್ಕ್ರೀನಲ್ಲಿ ಕ್ಲಿಯರ್ ಕಟ್ ಆದಂಥ ಒಂದಷ್ಟು ಪ್ರಾಕ್ಟಿಕಲ್ ಇನ್ಫಾರ್ಮೇಷನ್ನ ತೋರಿಸ್ತೀನಿ. ಈಗ 2026ರಲ್ಲಿ ನೀವು ಒಂದು ಬಜೆಟ್ ರೇಂಜಲ್ಲಿ ಇಂಡಕ್ಷನ್ ಸ್ಟವ್ ಅಂದರೆ ನಿಮಗೆ 1,000ದಿಂದ 2,000 ರೇಂಜಲ್ಲಿ ಸಿಗುವಂಥ ಇಂಡಕ್ಷನ್ ಸ್ಟವ್ನ ನಾನು ಲಿಸ್ಟ್ ಮಾಡಿದ್ದೀನಿ. ಅದರ ಜೊತೆಗೆ ನಿಮಗೆ ಸೆಕೆಂಡ್ ಒನ್ ಬಂದು ಮಿಡ್ ರೇಂಜ್ ಅಂದರೆ 2,000ದಿಂದ 4,000 ಒಳಗಡೆ ಸಿಗುವಂಥ ಒಂದಷ್ಟು ಇಂಡಕ್ಷನ್ ಸ್ಟವ್ನ ಲಿಸ್ಟ್ ಮಾಡಿದ್ದೀನಿ. ಹಾಗೆ ಪ್ರೀಮಿಯಂ ರೇಂಜ್ ಅಂದರೆ ನಿಮಗೆ ಫ್ಯೂಚರಲ್ಲಿ ಇದೇನು ಸಮಸ್ಯೆ ಆಗಬಾರ್ದು, ಒಳ್ಳೆ ಕ್ವಾಲಿಟಿ ಬೇಕು ಅಂತಂದರೆ 4,000ರಿಂದ 6,000 ರೇಂಜಲ್ಲಿ ಸಿಗುವಂಥ ಇಂಡಕ್ಷನ್ ಸ್ಟವ್ನ ಲಿಸ್ಟ್ ಮಾಡಿದ್ದೀನಿ. ಸೊ ಮೊದಲನೇದಾಗಿ ನಾವು ನೋಡೋಣ. ಈಗ ಡೈಲಿ ಯೂಸೇಜ್ಗೆ ಅಂದರೆ ಈಗ ನೀವು ಮ್ಯಾಗಿ ಮಾಡ್ತೀರಿ ಅಥವಾ ಏನೋ ಒಂದು ಚಿಕ್ಕ ಚಿಕ್ಕ ಅಡುಗೆನ ಮಾಡ್ತೀರಿ ಅಂತಂದರೆ ನಿಮಗೆ 1,000ದಿಂದ 2,000 ಒಳಗಡೆ ಸಿಗುವಂಥ ಒಂದಷ್ಟು ಇಂಡಕ್ಷನ್ ಸ್ಟವ್ ನೋಡಿ. ಪಿಜನ್ ಆಗಿರ್ಬೋದು ಅಥವಾ ಗ್ರೀನ್ ಶೆಫ್ ಆಗಿರ್ಬೋದು, ಇಲ್ಲಿ ನಿಮಗೆ ಕಡಿಮೆ ಬೆಲೆ ಇರುತ್ತೆ. ಅದರ ಜೊತೆಗೆ ಬೇಸಿಕ್ ಕುಕ್ಕಿಂಗ್ಸು ಅಂದರೆ ಟೀ ಆಗಿರ್ಬೋದು, ಮ್ಯಾಗಿ ಆಗಿರ್ಬೋದು, ಅಥವಾ ಸ್ವಲ್ಪ ಒಬ್ಬರಿಗೆ ರೈಸ್ ಮಾಡ್ಕೊಳ್ತೀರಾ ಅಂತಂದರೆ ಇದು ನಿಮಗೆ ಲೈಟ್ ವೆಯ್ಟಲ್ಲಿ ಸಿಗುತ್ತೆ. ಅಷ್ಟೇ ಅಲ್ಲ, ನಿಮಗೆ ಇಲ್ಲಿ 1,200 to 1,600 ವ್ಯಾಟ್ ಅಂದರೆ ನಿಮಗೆ ಕಡಿಮೆ ಪವರನ್ನು ಕನ್ಸ್ಯೂಮ್ ಮಾಡುತ್ತೆ. ಬಟ್ ಇಲ್ಲಿ ನಿಮಗೆ ಸ್ವಲ್ಪ ಏನು ಸಮಸ್ಯೆ ಗೊತ್ತಾ, ಸ್ಲೋ ಕುಕ್ಕಿಂಗ್ ಆಗುತ್ತೆ. ನಿಮಗೆ ಬೇರೆ ಇಂಡಕ್ಷನ್ ಹೈ ಎಂಡಲ್ಲಿ ಹೋದರೆ ನಿಮಗೆ ಫಾಸ್ಟ್ ಕುಕ್ಕಿಂಗ್ ಇರುತ್ತೆ. ಸೊ ಇಲ್ಲಿ ಸ್ವಲ್ಪ ಸ್ಲೋ ಕುಕ್ಕಿಂಗ್ ಇರುತ್ತೆ. ಹಾಗೆ ನಿಮಗೆ ದೀರ್ಘಾವಧಿ ಅಂದರೆ ಡ್ಯೂರಬಿಲಿಟಿ ಅಂತ ಹೇಳ್ತೀವಲ್ವಾ, ಸೊ ಅದು ನಿಮಗೆ ಕಡಿಮೆ ಬರುತ್ತೆ ಸ್ನೇಹಿತರೆ. ಸೊ ಈ ಒಂದು LPG ಕ್ರೈಸಿಸ್ ಸಮಯದಲ್ಲಿ ತುಂಬ ಜನ ಈ ಒಂದು ಆಪ್ಷನನ್ನು ತಗೊಳ್ತಾರೆ. ಅಂದರೆ ಸದ್ಯಕ್ಕೆ ನಾವು ಇದನ್ನು ದುಡಿದ್ರೆ ಸಾಕು, ಸದ್ಯಕ್ಕೆ ನಮ್ಗೆ ಅಡುಗೆ ಮಾಡೋದಕ್ಕೆ ಬೇಕಪ್ಪ. ಸೊ ಈಗ ಬ್ಯಾಚುಲರ್ಸ್ ಆಗಿರ್ಬೋದು ಅಥವಾ PG ಅವರಾಗಿರ್ಬೋದು, ಅಂದರೆ ರೂಮಲ್ಲೇ ಏನಾದರೂ ಮಾಡ್ಕೋತೀವಿ ಅನ್ನೋರಿಗೆ ಇದು ಬೆಸ್ಟ್ ಇರುತ್ತೆ ಸ್ನೇಹಿತರೆ. ಇನ್ನು ನೀವು ಮಿಡ್ ರೇಂಜಿಗೆ ಹೋಗೋದಾದರೆ ಸೊ ಇಲ್ಲಿ ನಿಮಗೆ ಪ್ರೆಸ್ಟೀಜ್ ಆಗಿರ್ಬೋದು, ಬಜಾಜ್ ಆಗಿರ್ಬೋದು, ಪ್ರೀತಿ ನಿಮಗೆ ಆಪ್ಷನ್ ಆಗಿ ನಾನು ಕೊಟ್ಟಿದ್ದೀನಿ ನೋಡಿ. ಸೊ ಇಲ್ಲಿ ನಿಮಗೆ ಫಾಸ್ಟ್ ಕುಕ್ಕಿಂಗ್ ಇರುತ್ತೆ. ಅಂದರೆ 1,800 ಟು ನಿಮಗೆ 2,000 ವ್ಯಾಟ್ ಇರುತ್ತೆ ಸ್ನೇಹಿತರೆ. ಆಟೋ ಮೆನು ಆಪ್ಷನ್ ಕೂಡ ಇರುತ್ತೆ ಇಲ್ಲಿ ನಿಮಗೆ. ಆಮೇಲೆ ಬೆಟರ್ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನಿಮಗೆ ಬೇಗ ಕುಕ್ಕಿಂಗ್ ಆಗೋದ್ರಿಂದ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಸ್ವಲ್ಪ ಜಾಸ್ತಿ ಇರುತ್ತೆ. ಬಟ್ ನಿಮಗೆ ಸ್ವಲ್ಪ ಅಂದರೆ ಡ್ಯೂರಬಿಲಿಟಿ ಅಂತ ಬಂದಾಗಲೂ ಕೂಡ ಇಲ್ಲಿ ನಿಮಗೆ ಬೆಸ್ಟ್ ಇರುತ್ತೆ ಸ್ನೇಹಿತರೆ. ಸೊ ಇದು ನಿಮಗೆ ಮೋಸ್ಟ್ ಪಾಪ್ಯುಲರ್ ಕ್ಯಾಟಗರಿ, ಅಂದರೆ ತುಂಬ ಜನ ಈ ಮಿಡ್ ರೇಂಜ್ನ ಬೈ ಮಾಡುವಂಥ ಸಂಖ್ಯೆ ಜಾಸ್ತಿ. ಇನ್ನು ನೀವು ಪ್ರೀಮಿಯಂ ರೇಂಜಿಗೆ ಹೋಗೋದಾದರೆ ಫಿಲಿಪ್ಸ್ ಆಗಿರ್ಬೋದು, ಪ್ರೆಸ್ಟೀಜ್ ಆಗಿರ್ಬೋದು, ಹಾಗೆ ಹ್ಯಾವೆಲ್ಸ್ ಕೂಡ ಇಲ್ಲಿ ಇದೆ ಸ್ನೇಹಿತರೆ. ಇಲ್ಲಿ ನಿಮಗೆ ಟಚ್ ಕಂಟ್ರೋಲ್ ಇರುತ್ತೆ. ಕಂಪ್ಲೀಟ್ ಆಗಿ ನಿಮಗೆ ಟಚ್ ಥ್ರೂ ನೀವು ವರ್ಕ್ ಮಾಡ್ಬೋದು. ಅದರ ಜೊತೆಗೆ ಇಲ್ಲಿ ನಿಮಗೆ ಸೇಫ್ಟಿ ಫೀಚರ್ಸ್ ಕೂಡ ಇರುತ್ತೆ. ಫಾಸ್ಟ್ ಹೀಟಿಂಗ್ ಇರುತ್ತೆ, ಅಂದರೆ 2,000 to 2,100 ವ್ಯಾಟ್ ಇರುತ್ತೆ ಸ್ನೇಹಿತರೆ. ಹಾಗೆ ಡ್ಯೂರಬಿಲಿಟಿ ಅಂತ ಬಂದರೆ ಬೆಸ್ಟ್ ಡ್ಯೂರಬಿಲಿಟಿ ಇರುತ್ತೆ. ಬಟ್ ಇಲ್ಲಿ ನಿಮಗೆ ಪ್ರೈಸ್ ಜಾಸ್ತಿ ಇರುತ್ತೆ. ಅಂದರೆ ಹೈ ಎಂಡ್ಗೆ ಹೋಗ್ತೀರಾ, ನಿಮಗೆ ಕ್ವಾಲಿಟಿ ಚೆನ್ನಾಗಿ ಬೇಕು ಅಂತಂದರೆ 4,000 to 6,000 ನೀವು ಇಲ್ಲಿ ಕೊಡಬೇಕಾಗತ್ತೆ. ಸೊ ಇಲ್ಲಿ ಫಿಲಿಪ್ಸ್ ಆಗಿರ್ಬೋದು, ಹ್ಯಾವೆಲ್ಸ್ ಆಗಿರ್ಬೋದು, ಪ್ರೀಮಿಯಂ ಕ್ಯಾಟಗರಿ ಬ್ರ್ಯಾಂಡ್ಸ್ ಅಂಡರಲ್ಲಿ ಬರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಬ್ರ್ಯಾಂಡ್ ಬಗ್ಗೆ ಕೂಡ ಇಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ ನೀವು ಪ್ರೆಸ್ಟೇಜ್ನ ಆಯ್ಕೆ ಮಾಡ್ಕೊಂಡ್ರಿ ಅಂತಂದರೆ ಸೊ ಇದು ನಿಮಗೆ ಇಂಡಿಯಾಸ್ ಮೋಸ್ಟ್ ಟ್ರಸ್ಟೆಡ್ ಆಗಿರುತ್ತೆ. ಜೊತೆಗೆ ಬಜೆಟ್ ಆಗಿರ್ಬೋದು, ಮಿಡ್ ರೇಂಜಲ್ಲಿ ಒಳ್ಳೆ ಕ್ವಾಲಿಟಿಯನ್ನು ಕೊಡುತ್ತೆ ಸ್ನೇಹಿತರೆ. ಸೊ ಇದು ನಿಮಗೆ ಡಿಸೈನ್ ಬೇಸಿಕ್ ಡಿಸೈನಲ್ಲಿ ಬರುತ್ತೆ. ಯಾರಿಗೆ ಬೆಸ್ಟ್? ಫ್ಯಾಮಿಲಿ ಯೂಸ್ಗೆ ಬೆಸ್ಟ್ ಸ್ನೇಹಿತರೆ. ಅದೇ ನಿಮಗೆ ಬಜಾಜ್ಗೆ ನೀವು ಹೋಗ್ತೀರಾ ಅಂತಂದರೆ ಅಫೋರ್ಡೆಬಲ್ ಆಗಿರುತ್ತೆ, ಡ್ಯೂರೇಬಲ್ ಕೂಡ ಚೆನ್ನಾಗಿರುತ್ತೆ, ಜೊತೆಗೆ ಸಿಂಪಲ್ ಯೂಸ್ಗೆ ಇದು ಬೆಸ್ಟ್ ಆಗಿರುತ್ತೆ ಸ್ನೇಹಿತರೆ. ಅದರ ಜೊತೆಗೆ ಇದು ಡೈಲಿ ಬೇಸಿಕ್ ಕುಕ್ಕಿಂಗ್ನ ಯಾರು ಮಾಡ್ತಾರೋ, ನಾನು ಆಗಲೇ ಹೇಳಿದೆ, ಟೀ ಮಾಡ್ತೀರಾ, ಒಬ್ರಿಗೆ ರೈಸ್ ಆಗಿರ್ಬೋದು, ಮ್ಯಾಗಿ ಮಾಡ್ತೀರಾ, ಈ ಥರದವರಿಗೆ ಇದು ಬೆಸ್ಟ್ ಸ್ನೇಹಿತರೆ. ಇನ್ನು ಫಿಲಿಪ್ಸ್ಗೆ ಹೋಗ್ತೀರಾ ಅಂತಂದರೆ ಇಲ್ಲಿ ಪ್ರೀಮಿಯಂ ಕ್ವಾಲಿಟಿಲಿ ಇದು ಬರುತ್ತೆ. ಸೊ ಫಾಸ್ಟ್ ಆ್ಯಂಡ್ ಎಫಿಷಿಯಂಟ್ ಆಗಿರುತ್ತೆ, ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಸೊ ಇದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ನಾನು ಹೇಳ್ತೀನಿ. ಯಾಕಂತಂದರೆ ನೀವು ಕ್ವಾಲಿಟಿ ಚೆನ್ನಾಗಿದೆ, ಸ್ವಲ್ಪ ಜಾಸ್ತಿ ಪ್ರೈಸ್ ಕೊಟ್ಟು ಪರ್ಚೇಸ್ ಮಾಡ್ತೀರಾ ಅಂತಂದರೆ ನಿಮಗೆ ಗ್ಯಾರಂಟಿ ಆಗಿರ್ಬೋದು ಎಲ್ಲವೂ ಕೂಡ ಇರೋದ್ರಿಂದ ಸೊ ಇದು ನಿಮಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಇನ್ನು ನೀವು ಪಿಜನ್ ಸೆಲೆಕ್ಟ್ ಮಾಡ್ತೀರಾ ಅಂತಂದರೆ ಚೀಪೆಸ್ಟ್ ಆಪ್ಷನ್ ಆಗಿರುತ್ತೆ. ಹಾಗೆ ಈಸಿ ಅವೈಲೇಬಿಲಿಟಿ ಇರುತ್ತೆ. ಅದರ ಜೊತೆಗೆ ಎಮರ್ಜೆನ್ಸಿ ಆಗಿರ್ಬೋದು, ನಿಮ್ಮ ಹತ್ರ ಲೋ ಬಜೆಟ್ ಇದೆ, ಸೊ ನನಗೊಂದು ವಾರಕ್ಕೆ ಇದು ಬೇಕು ಅಂತಂದರೆ ನೀವು ಈ ಒಂದು ಇಂಡಕ್ಷನ್ ಸ್ಟವ್ನ ಆಯ್ಕೆ ಮಾಡ್ಕೊಳ್ಬೋದು ಸ್ನೇಹಿತರೆ. ಸೊ ಇನ್ನು ಹ್ಯಾವೆಲ್ಸ್ ಆಗಿರ್ಬೋದು, ಇದು ಸಿಕ್ಕಾಪಟ್ಟೆ ಸ್ಟೈಲಿಶ್ ಆಗಿರುತ್ತೆ, ಮಾಡರ್ನ್ ಟಚ್ನ ಕೊಟ್ಟಿದ್ದಾರೆ. ಸೊ ನೋಡೋದಕ್ಕೆ ತುಂಬ ಚೆನ್ನಾಗಿದೆ, ಇದು ಮಾಡರ್ನ್ ಲುಕ್ನ ಕೊಡುತ್ತೆ. ಹಾಗೆ ಇದು ಹೈ ಸೇಫ್ಟಿ ಕೂಡ ಇರುವಂಥದ್ದು ಸ್ನೇಹಿತರೆ. ಸೊ ಹಾಗಾಗಿ ನಿಮಗೆ ಸೇಫ್ಟಿ ಬೇಕು, ಏನು ಸಮಸ್ಯೆ ಆಗಬಾರ್ದು ಅಂತಂದರೆ ನೀವು ಈ ಒಂದು ಬ್ರ್ಯಾಂಡ್ಗೆ ಹೋಗ್ಬೋದು ಸ್ನೇಹಿತರೆ. ಇದು ನಿಮಗೆ ಮಾಡರ್ನ್ ಕಿಚನ್ ಇತ್ತು ಅಂತಂದರೆ ಈ ಒಂದು ಇಂಡಕ್ಷನ್ ಸ್ಟವ್ ನಿಮಗೆ ಸೂಕ್ತ ಆಗಿರುತ್ತೆ ಸ್ನೇಹಿತರೆ. ಈಗ ನಾವು ನೋಡ್ತಾ ಇರ್ಬೋದು LPG ಗ್ಯಾಸ್ ಸಿಗದೇ ಇರೋ ಕಾರಣ ತುಂಬ ಜನ ಇಂಡಕ್ಷನ್ ಸ್ಟವ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ಪ್ಯಾನಿಕ್ ಆಗಿ ಬೈ ಮಾಡ್ತಾ ಇದ್ದಾರೆ. ಸೊ ಸದ್ಯಕ್ಕೆ ನಮಗೆ ಬೇಕೇ ಬೇಕು ಅಂತ ಹೇಳ್ಕೊಂಡು
ನೋಡಿಕೊಂಡು ಸೊ ನಾನೇ ನೋಡಿದೆ ಮಾರ್ನಿಂಗ್ 2800 ಇದ್ದಂಥ ಪ್ರೈಸು ಅದೇ ಬ್ರ್ಯಾಂಡ್ ನಾನು ನೋಡಬೇಕಾದ್ರೆ ಸಂಜೆ 3300 ಆಗಿದೆ. ಅಂದರೆ ನಿಮಗೆ ಡಿಮಾಂಡ್ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಈಗ LPGಗೂ ಡಿಮಾಂಡ್ ಜಾಸ್ತಿ ಆಗ್ತಿದೆ ಅಂತಂದರೆ ಪ್ರೈಸ್ ಏರಿಕೆ ಆಯಿತು. ಅದೇ ಥರ ನಿಮಗೆ ಇಂಡಕ್ಷನ್ ಸ್ಟವ್ಗೂ ಕೂಡ ಅದೇ ಒಂದು ಸ್ಥಿತಿ ಬಂದಿದೆ. ಸೊ ಎಲ್ಲರೂ ಕೂಡ ಡಿಮಾಂಡ್ ಇದ್ದಿದ್ರಿಂದ ನಿಮಗೆ ಇಂಡಕ್ಷನ್ ಸ್ಟವ್ ಪ್ರೈಸ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಸೋಲ್ಡ್ ಔಟ್ ಕೂಡ ಆಗ್ತಾ ಇದೆ. ಸೊ ಕೆಲವೊಂದು ಪೇಜಲ್ಲಿ ನಾವು ನೋಡಬೇಕು ಅಂತಂದ್ರೆ ಎಲ್ಲವೂ ಕೂಡ ಸೋಲ್ಡ್ ಔಟ್ ಅಂತ ಆನ್ಲೈನ್ ಅಲ್ಲಿದೆ. ಸೊ ಹಾಗಾಗಿ ಸ್ನೇಹಿತರೆ, ಈಗ ನಾನು ನಿಮಗೆ ಇಂಡಕ್ಷನ್ ಸ್ಟವ್ ನ ನೀವು ಬೈ ಮಾಡ್ತೀರಾ ಅಂತಂದ್ರೆ ಯಾವುದೆಲ್ಲ ಬೆಸ್ಟ್ ಆಪ್ಷನ್ ಇದೆ ಅನ್ನೋದನ್ನ ಹೇಳಿದೀನಿ. ಅದರ ಜೊತೆಗೆ LPG ಅಡ್ವಾಂಟೇಜ್ ಆಗಿರ್ಬೋದು, LPG ಡಿಸ್ಅಡ್ವಾಂಟೇಜ್ ಆಗಿರ್ಬೋದು, ಇಂಡಕ್ಷನ್ ಸ್ಟವ್ ಅಡ್ವಾಂಟೇಜ್ ಆಗಿರ್ಬೋದು, ಇಂಡಕ್ಷನ್ ಸ್ಟವ್ ಡಿಸ್ಅಡ್ವಾಂಟೇಜ್, ಇವೆಲ್ಲದರ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಈಗ ನೀವೇ ಹೇಳಿ, ನಿಮ್ಮ ಮನೆಯಲ್ಲಿ ಯಾವ ಸ್ಟವ್ನ ಯೂಸ್ ಮಾಡ್ತಾ ಇದ್ದೀರಾ? LPG ಅಡುಗೆಗೆ ಯೂಸ್ ಮಾಡ್ತಾ ಇದ್ದೀರಾ ಅಥವಾ ಆಲ್ರೆಡಿ ಇಂಡಕ್ಷನ್ ಸ್ಟವ್ನ ಬೈ ಮಾಡಿದ್ದೀರಾ? ಸೊ ಯಾವ ಬ್ರ್ಯಾಂಡ್ನ ಬೈ ಮಾಡಿದ್ದೀರಾ, ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ರಿ, ಅದನ್ನ ಬೇಗ ಬೇಗ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬೈ ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.